ಸಿಂಗಾಪುರ್ಗೆ ನಾವು ವೀಸಾವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಮಲೇಷ್ಯಾ ವೀಸಾ ಫ್ರೀ ಇರುತ್ತೆ. ಈಗ ನಮ್ಮ ಟ್ರೈನ್ ಜರ್ನಿ ಪ್ರಾರಂಭ ಆಗಿದೆ. ವಂದೇ ಭಾರತ್ಗೆ ಆ್ಯಕ್ಚುಲಿ ಕಂಫರ್ಟ್ ಇದೆ ಅಂತ ಹೇಳ್ಬೋದು. ಮಧ್ಯದಲ್ಲಿ ಒಂದು ಚಿಕ್ಕ ಜಲಸಂಧಿ ಇರುತ್ತೆ. ಆ ಕಡೆ ಹೋದರೆ ಸಿಂಗಾಪುರ, ಈ ಕಡೆ ಬಂದರೆ ಮಲೇಷ್ಯಾ ಇರುತ್ತೆ. ಹಲೋ, ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಾವು ಕಳೆದ ವಿಡಿಯೋನಲ್ಲಿ ಮಲೇಷ್ಯಾದ ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಪ್ರಸ್ತುತ ಈ ವಿಡಿಯೋನಲ್ಲಿ ನಾವು ಸಿಂಗಾಪುರ್ಗೆ ಹೋಗ್ತಾ ಇದ್ದೀವಿ. ಸಾಧಾರಣವಾಗಿ ನಾವು ನಮ್ಮ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಟ್ರೈನ್ ಜರ್ನೀಸ್ನ ನಿಮಗೆ ತೋರಿಸ್ತಾ ಇರ್ತೀವಿ. ವಂದೇ ಭಾರತ್ ಆಗಿರ್ಬೋದು, ಸ್ಲೀಪರ್ ಕ್ಲಾಸ್ ಆಗಿರ್ಬೋದು, ಅದ್ರ ಜೊತೆಗೆ AC ಕ್ಲಾಸಸ್ ಆಗಿರ್ಬೋದು. ಇವಾಗ ನಾವು ಮಲೇಷ್ಯಾದ ಟ್ರೈನ್ನ ಬೋರ್ಡ್ ಮಾಡ್ತಾ ಇದ್ದೀವಿ. ಮಲೇಷ್ಯಾದ ಟ್ರೈನ್ ಜರ್ನಿ ಹೇಗಿರುತ್ತೆ ಅಂತ ಈ ವಿಡಿಯೋನಲ್ಲಿ ನೋಡೋಣಂತೆ. ನಮಗೆ ಅದು ಆಲ್ಮೋಸ್ಟ್ ಈಕ್ವಲ್ ಟು ವಂದೇ ಭಾರತ್ ಇದೆಯಾ ಅಥವಾ ಇನ್ನೂ ಚೆನ್ನಾಗಿದೆಯಾ, ಏನೇನು ಫೆಸಿಲಿಟೀಸ್ ಇದೆ ಅಂತ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ನಾವು ಸಿಂಗಾಪುರ್ಗೆ ಟ್ರೈನ್ನಲ್ಲಿ ಹೋಗ್ತಾ ಇದ್ದೀವಿ. ಇದು ನಮಗೆ ಸಿಂಗಾಪುರ್ ತನಕ ಇರೋದಿಲ್ಲ, ಮಲೇಷ್ಯಾದ ಎಂಡ್ ಪಾಯಿಂಟ್ ತನಕ ಟ್ರೈನ್ ಇರುತ್ತೆ. ಅಲ್ಲಿಂದ ನಾವು ಬಸ್ನಲ್ಲಿ ಮತ್ತೆ ನಾವು ಸಿಂಗಾಪುರಕ್ಕೆ ಹೋಗಿ ಅಲ್ಲಿಂದ ನಾವು ಮೆಟ್ರೋನಲ್ಲಿ ಹೋಟೆಲ್ಗೆ ಹೋಗಬೇಕಾಗಿರುತ್ತೆ. ಈ ಜರ್ನಿ ಕೂಡ ತುಂಬಾ ವಿಶೇಷವಾಗಿರುತ್ತೆ, ಹಾಗೆ ತುಂಬಾ ಸೀನಿಕ್ ಕೂಡ ಅಂತ ಹೇಳ್ತಾರೆ. ಬನ್ನಿ ನೋಡೋಣಂತೆ. ಪ್ರಸ್ತುತ ಟೈಮ್ ಈಗ 6:30 ಆಗಿದೆ. ಇಲ್ಲಿಂದ ನಾವು ಇವಾಗ ರೂಮ್ನ ವೆಕೇಟ್ ಮಾಡಿಕೊಂಡು KL ಸೆಂಟ್ರಲ್ ಹತ್ರ ಹೋಗ್ತಾ ಇದ್ದೀವಿ. KL ಸೆಂಟ್ರಲಿಂದ ಹೋಗಿ ಅಲ್ಲಿ ನಾವು ಟ್ರೈನ್ನ ಬೋರ್ಡ್ ಮಾಡಬೇಕಾಗತ್ತೆ. 7:45ಗೆ ನಮಗೆ KL ಸೆಂಟ್ರಲಿಂದ ಟ್ರೈನ್ ಇದೆ. ಬನ್ನಿ ಇವಾಗ KL ಸೆಂಟ್ರಲ್ಗೆ ಹೋಗೋಣಂತೆ. ನಾವು ಕಳೆದ ವಿಡಿಯೋನಲ್ಲಿ ಬೆಂಗಳೂರಿನಿಂದ ಮಲೇಷ್ಯಾಗೆ ಹೇಗೆ ಬರಬೇಕು, ಹಾಗೆ ಮಲೇಷ್ಯಾದಲ್ಲಿ ಏನೆಲ್ಲ ಸೈಟ್ ಸೀಯಿಂಗ್ ಪ್ಲೇಸಸ್ ಇದೆ, ಹೇಗೆ ಸುತ್ತಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಕೊಟ್ಟಿದ್ವಿ. ಈ ಎಲ್ಲ ವಿಡಿಯೋಸು ನಮಗೆ ಮಲೇಷ್ಯಾ ಸಿಂಗ್ಪುರ್ ಪ್ಲೇ ಲಿಸ್ಟ್ನಲ್ಲಿ ಇರುತ್ತೆ. ನೀವು ಪ್ಲೇ ಲಿಸ್ಟ್ಗೆ ಹೋದರೆ ನಾವು ಎಲ್ಲ ಟೂರ್ಸ್ಗಳು ಹೋಗಿರೋದೆಲ್ಲ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ನಾವು KL ಸೆಂಟ್ರಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹೋಟೆಲ್ ತುಂಬಾನೇ ಹತ್ರ ಆಯಿತು KL ಸೆಂಟ್ರಲಿಂದ. ಈ KL ಸೆಂಟ್ರಲ್ ಹೇಗೆ ಅಂದರೆ ಇದು ನಮಗೆ ಮೆಜೆಸ್ಟಿಕ್ ಇದ್ದಂಗೆ, ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಹೇಗಿರುತ್ತೋ ಅದೇ ರೀತಿನಲ್ಲಿ ಇರುತ್ತೆ. ಒಂದೇ ಕಡೆ ನಮಗೆ ಮೆಟ್ರೋ ಸರ್ವಿಸ್ ಇರುತ್ತೆ, ಹಾಗೆ ಟ್ರೈನ್ ಸರ್ವಿಸ್ ಇರುತ್ತೆ, ಬಸ್ಗಳಿರುತ್ತೆ. ಒಂದೇ ಕಡೆ ನಮ್ಗೆ ಎಲ್ಲ ಆಪ್ಷನ್ಸ್ಗಳು ಸಿಗುತ್ತೆ. ಹಾಗಾಗಿ ನಾವು ಇವಾಗ KL ಸೆಂಟ್ರಲ್ಗೆ ಹೋಗ್ತಾ ಇದ್ದೀವಿ. ಇದು ಮಾಲ್ ರೀತಿನಲ್ಲಿದೆ ನೋಡೋದಕ್ಕೆ. KL ಸೆಂಟ್ರಲ್ಗೆ ಹೋಗಿ ಅಲ್ಲಿ ನಾವು ಸಿಂಗಾಪುರದ ಟ್ರೈನ್ನ ನಾವು ಬೋರ್ಡ್ ಮಾಡಬೇಕಾಗತ್ತೆ. ಈಗ ನಾವು ರೈಲ್ವೆ ಸ್ಟೇಷನ್ ಒಳಗಡೆ ಬಂದಿದ್ದೀವಿ. ನೀವು ನಮ್ಮ ಕಳೆದ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಂದನೇ ನಾವು ಬಾಟು KFCಗೆ ಹೋಗಿದ್ವಿ. ಈಗಲೂ ಕೂಡ ನಾವು ಇಲ್ಲಿಂದನೇ ಹೋಗಬೇಕು, ಬಟ್ ಬೇರೆ ಕಡೆಯಿಂದ ನಮಗೆ ಎಂಟ್ರೆನ್ಸ್ ಇರುತ್ತೆ. ಈಗ ನಾವು KL ಸೆಂಟ್ರಲಲ್ಲಿದ್ದೀವಿ. ಇಲ್ಲಿಂದ ನಾವು JB ಸೆಂಟ್ರಲಿಗೆ ಹೋಗಬೇಕು. JB ಸೆಂಟ್ರಲ್ ಅಂದರೆ ಅದು ನಮಗೆ ಮಲೇಷ್ಯಾದ ಲಾಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಅಲ್ಲಿ ಜಸ್ಟ್ ಒಂದು ಸಮುದ್ರವನ್ನು ನಾವು ಕ್ರಾಸ್ ಮಾಡಿದ್ರೆ ಸಿಂಗಾಪುರ್ ಸಿಗುತ್ತೆ. ಮಲೇಷ್ಯಾ ಮತ್ತು ಸಿಂಗಾಪುರ್ ಸಪ್ರೇಟ್ ಬೇರೆ ಬೇರೆ ದೇಶಗಳಿರುತ್ತೆ. ಸಿಂಗಾಪುರ್ಗೆ ನಾವು ವೀಸಾವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. ಮಲೇಷ್ಯಾ ವೀಸಾ ಫ್ರೀ ಇರುತ್ತೆ. ಸಿಂಗಾಪುರ್ಗೆ ನಾವು ವೀಸಾವನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ. 4.5 hours ಜರ್ನಿ ಇರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಟ್ರೈನ್ನ ಬೋರ್ಡ್ ಮಾಡ್ತೀವಿ. QR ಕೋಡ್ ಇದೆ, ಇದು ಟಿಕೆಟ್, ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡಿರೋದು. ಈ ಗೇಟ್ಸಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಹೋಗಬೇಕು. ಸಿಮಿಲರ್ ನಮಗೆ ಮೆಟ್ರೋ ರೀತಿನಲ್ಲೇ ಇರುತ್ತೆ. ಗೇಟ್ಸ್ ಓಪನ್ ಆಗುತ್ತೆ ಸ್ಕ್ಯಾನ್ ಮಾಡಿದ ತಕ್ಷಣ. ನಮಗೆ 1 hour ಬಿಫೋರ್ ಮಾತ್ರ ಗೇಟ್ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೀವಿ. ಇನ್ ಕೇಸ್ ಏನಾದರೂ ನೀವು ರೂಮ್ ವೆಕೇಟ್ ಮಾಡಿಬಿಟ್ಟು ಲಗೇಜ್ನ ಎಲ್ಲಾದರೂ ಸ್ಟೋರ್ ಮಾಡಬೇಕು ಅಂದರೆ ನಮ್ಗೆ ಆ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ನಿಮಗೆ KL ಸೆಂಟ್ರಲಲ್ಲೇ ಲಗೇಜ್ ಕೂಡ ನೀವು ಡೆಪಾಸಿಟ್ ಮಾಡ್ಬೋದಾಗಿರುತ್ತೆ. 1 hourಗೆ 25 ರಿಂಗೆಟ್ನ ತೆಗೆದುಕೊಳ್ತಾರೆ. 1 ಡೇ ಹೋಲ್ ಡೇ ಆದರೆ 55 ರಿಂಗೆಟ್ ತೆಗೆದುಕೊಳ್ತಾರೆ. ಫೈನಲಿ ಗೇಟ್ಸ್ ಓಪನ್ ಆಯಿತು. ಬನ್ನಿ ಇವಾಗ ಟ್ರೈನ್ನ ಬೋರ್ಡ್ ಮಾಡೋಣ. ತುಂಬಾನೇ ವಿಶಾಲವಾದ ಸ್ಟೇಷನ್ ಅಂತ ಹೇಳ್ಬೋದು. ಕೆಳಗಡೆ ಹೋಗಿ ನಾವು ಬೋರ್ಡ್ ಮಾಡಬೇಕಾಗಿರುತ್ತೆ. ನಂಗೆ ವಿದೇಶದ ರೈಲ್ವೆ ಸ್ಟೇಷನ್ಗೆ ಹೋದಾಗ ಒಂದು ಇಷ್ಟ ಆಗೋದು ಏನು ಅಂದರೆ, ಯಾರು ಟಿಕೆಟ್ ಅಥವಾ ಯಾರು ಪ್ರಯಾಣ ಮಾಡ್ತಿರ್ತಾರೋ ಅವ್ರು ಮಾತ್ರ ಹೋಗ್ಬೋದಾಗಿರುತ್ತೆ. ನಮಗೆ ಇಂಡಿಯಾದಲ್ಲಾದರೆ ಯಾರು ಬೇಕಿದ್ರೂ ರೈಲ್ವೆ ಸ್ಟೇಷನಲ್ಲಿ ಎಂಟರ್ ಆಗ್ಬೋದಾಗಿರುತ್ತೆ. ಹಾಗೆ ನಾನು ಇನ್ನೂ ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ತುಂಬಾನೇ ಡಿಸಿಪ್ಲಿನ್ಡ್ ಆಗಿರ್ತಾರೆ ಜನ ಇಲ್ಲಿ. ಯಾರು ನುಗ್ಗದು ಆ ಥರ ಮಾಡೋದಿಲ್ಲ. ಎಲ್ಲರೂ ಲೈನ್ನಲ್ಲಿ ನೀಟಾಗಿ ನಿಂತ್ಕೊಂಡು ಹೋಗಿ ಟ್ರೈನ್ನ ಬೋರ್ಡ್ ಮಾಡ್ತಾರೆ. ಅದು ನಂಗೆ ತುಂಬಾನೇ ಇಷ್ಟ ಆಯಿತು ಅಂತ ಹೇಳ್ಬೋದು. ಇದರಲ್ಲಿ ನಮಗೆ ಫಸ್ಟ್ ಕ್ಲಾಸ್ ಟಿಕೆಟ್ ಇರುತ್ತೆ, ಹಾಗೆ ಸೆಕೆಂಡ್ ಕ್ಲಾಸ್ ಟಿಕೆಟ್ ಇರುತ್ತೆ. ಫಸ್ಟ್ ಕ್ಲಾಸ್ ಟಿಕೆಟ್ ತುಂಬಾನೇ ಎಕ್ಸ್ಪೆನ್ಸಿವ್. ಅಲ್ಲಿ ಏನಿರುತ್ತೆ ಅಂದರೆ 2+1 ಇರುತ್ತೆ. ನಾವು ಬುಕ್ ಮಾಡಿರೋದು ಸೆಕೆಂಡ್ ಕ್ಲಾಸ್ನಲ್ಲಿ ಬುಕ್ ಮಾಡಿದ್ದೀವಿ. 2+2 ಇರುತ್ತೆ. 6 ಬೋಗಿಗಳಿದೆ, ABCDEF ಅಂತ. A ಬಂದ್ಬಿಟ್ಟು ಫಸ್ಟ್ ಕ್ಲಾಸ್ ಆಗಿರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಸೆಕೆಂಡ್ ಕ್ಲಾಸ್ನಲ್ಲಿರುತ್ತೆ. ನೋಡಿ, ಈಗ ಟ್ರೈನ್ ನಿಂತಿದೆ. ಈಗ ಬೋರ್ಡ್ ಮಾಡೋಣಂತೆ ಬನ್ನಿ. ಈಗ ಇನ್ನೇನು ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬನ್ನಿ ನೋಡೋಣ ಹೇಗಿದೆ. ಹಿಂದೆ ನೋಡಿ ಟ್ರೈನ್ ಇದೆ, ನೋಡಿ ಕಾರಿಡಾರ್ ಎಲ್ಲ ಇದೆ. ಇಲ್ಲಿ ಒಂದೇ ಒಂದು ಟಾಯ್ಲೆಟ್ ಇದೆ. ಪ್ರತಿಯೊಂದು ಕೋಚ್ಗಿಲ್ಲ, ಆಲ್ಟರ್ನೇಟ್ ಕೋಚಿಗೆ ಮಾತ್ರ ಟಾಯ್ಲೆಟ್ಸ್ ಕೊಟ್ಟಿದ್ದಾರೆ. ಈಗ ನಮ್ಮ ಟ್ರೈನ್ ಜರ್ನಿ ಪ್ರಾರಂಭ ಆಗಿದೆ.
ವಂದೇ ಭಾರತ್ಗಿನ್ನ ಆ್ಯಕ್ಚುಲಿ ಕಂಫರ್ಟ್ ಇದೆ ಅಂತ ಹೇಳ್ಬೋದು. ವಂದೇ ಭಾರತಲ್ಲಿ ಲೆಗ್ ಸ್ಪೇಸ್ ಇನ್ನೂ ಕಡಿಮೆ ಇದೆ, ಲೆಗ್ ಸ್ಪೇಸ್ ಇನ್ನೂ ಜಾಸ್ತಿ ಇದೆ. ಆರಾಮಾಗಿ ಕಂಫರ್ಟಾಗಿ ಕೂತ್ಕೊಂಡು ಹೋಗ್ಬೋದು. ನಾವು ಈ ಜರ್ನಿ ಬಸ್ಸಲ್ಲಿ ಕೂಡ ಮಾಡ್ಬೋದಾಗಿತ್ತು, ಬಟ್ ನಾವು ಟ್ರೈನ್ ಜರ್ನಿ ಬೇಕೇ ಬೇಕು ಅಂತ ನಾವು ಟ್ರೈನ್ನ ಬುಕ್ ಮಾಡ್ಕೊಂಡಿದ್ದು. ಇದರ ಕಾಸ್ಟ್ ಬಂದುಬಿಟ್ಟು ನಮಗೆ 110 ರಿಂಗೆಟ್ ಆಯಿತು, ಒಬ್ಬರಿಗೆ 110 ರಿಂಗೆಟ್. ನೀವು ಬಸ್ಸಲ್ಲಿ ಹೋದರೆ ತುಂಬ ಚೀಪಾಗಿ ಹೋಗ್ಬೋದು, ಒಂದು 50-60 ರಿಂಗೆಟ್ಸಲ್ಲೆಲ್ಲ ಹೋಗ್ಬಿಡ್ಬೋದಾಗಿರುತ್ತೆ. easybook.com ಅಂತ ಇದೆ, ಅದರಲ್ಲಿ ನೀವು ಬಸ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಟ್ರೈನ್ ಯಾವುದರಲ್ಲಿ ಬುಕ್ ಮಾಡ್ಕೊಳ್ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಟ್ರೈನ್ ಬೇಕಾದ್ರೆ ಟ್ರೈನ್ ಕೂಡ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಲೆಗ್ ಸ್ಪೇಸ್ ಚೆನ್ನಾಗೇ ಇದೆ. ಅದು ಬಿಟ್ಟರೆ ನಮಗೆ ಚಾರ್ಜಿಂಗ್ ಸಾಕೆಟ್ಸ್ ಇದೆ, ಆಮೇಲೆ ಫುಟ್ ರೆಸ್ಟ್ ಇದೆ, ಫುಡ್ ಟ್ರೇ ಇದೆ, ಫುಡ್ ಟ್ರೇ ಇದೆ, ಏನು ಬೇಕಿದ್ರು ಇಟ್ಕೋಬೋದು. ತುಂಬ ಅಗಲವಾಗಿದೆ. ಲಗೇಜ್ 5 kg ಇಡ್ಬೋದು ಇಲ್ಲಿ. ನಮ್ಗೆ ವಂದೇ ಭಾರತಲ್ಲಿ ಕಾಣೋ ರೀಡಿಂಗ್ ಲೈಟ್ಸ್ ಆಗಿರ್ಬೋದು, ಹ್ಯಾಂಡಲ್ಸ್ ಆಗಿರ್ಬೋದು, ಯಾವುದೂ ಇಲ್ಲ ಇಲ್ಲಿ. ಮೇ ಬಿ ಲೈಟ್ ಆನ್ ಮಾಡೇ ಇರ್ತಾರೆ ಅಂತ ಅನಿಸುತ್ತೆ. ನೋಡಿ ವಾಶ್ರೂಮ್ ಹೇಗಿದೆ ಅಂತ ತೋರಿಸ್ತೇನೆ. ಫ್ಲೈಟಲ್ಲಿ ಇದೆಯಲ್ಲ ಅದೇ ರೀತಿ ಕಮೋಡ್ ಇದೆ, ತುಂಬಾ ಕ್ಲೀನ್ ಇದೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಮಗೆ ಚಿಕ್ಕದಾಗಿ ಒಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ, ಹಾಗೆ ಮಿರರ್ ಪಾಯಿಂಟ್ ಇದೆ, ಇಟ್ಕೊಳ್ಳೋದಕ್ಕೆಲ್ಲ ಕಂಬಿ ಕೊಟ್ಟಿದ್ದಾರೆ. ಜರ್ಕೇನಾದರೂ ಆದರೆ ಲಗೇಜ್ ಹೋಲ್ಡರ್ ಇದೆ. ಕ್ಲೀನಾಗಿದೆ ವಾಶ್ರೂಮು. ವಂದೇ ಭಾರತಲ್ಲಿದೆಯಲ್ಲ ಸೇಮ್ ಹೆಚ್ಚು ಕಮ್ಮಿ ಅದೇ ರೀತಿಯಲ್ಲಿದೆ ಅಂತ ಹೇಳ್ಬೋದು. ವಾಶ್ ಬೇಸಿನೆಲ್ಲ ತುಂಬ ಚೆನ್ನಾಗಿದೆ. ಇದು ಸೋಪ್ ಡಿಸ್ಪೆನ್ಸರ್ ಇದೆ. ಅದು ಬಿಟ್ಟರೆ ನಮಗೆ ನಲ್ಲಿ ಇದೆ, ಆಮೇಲೆ ಟಿಶ್ಯೂ ಔಟ್ಲೆಟ್ ಇಲ್ಲಿದೆ, ಡಸ್ಟ್ಬಿನ್ ಇದೆ. ಎಲ್ಲ ಕಡೆ ಜೆಟ್ ಸ್ಪ್ರೇನೇ ಇದೆ ಇಲ್ಲಿ. ಯುರೋಪ್ಗೆ ಹೋದರೆ ಮಾತ್ರ ನಮ್ಮ ಟಿಶ್ಯೂ ಪೇಪರ್ ಯೂಸ್ ಮಾಡಬೇಕಷ್ಟೆ. ಸನ್ ಶೇಡ್ ಕೂಡ ಇದೆ. ಇನ್ ಕೇಸ್ ಏನಾದ್ರು ಬಿಸಿಲು ಜಾಸ್ತಿ ಇತ್ತು ಅಂದರೆ ಇದನ್ನು ಹಾಕ್ಕೊಂಡ್ರೆ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ, ಹೀಟ್ ಆಗೋದಿಲ್ಲ. ಟೋಟಲ್ ನಮಗೆ 15 ಸ್ಟಾಪ್ಸ್ ಇದೆ. ತುಂಬಾ ಸ್ಟಾಪ್ಸ್ಗಳಿದೆ. ಹೆಸರುಗಳೆಲ್ಲ ತುಂಬ ವಿಚಿತ್ರವಾಗಿದೆ. ಕೆಲವೊಂದು ನಮಗೆ ಪ್ರನೌನ್ಸ್ ಮಾಡೋದಕ್ಕೆ ಬರೋದಿಲ್ಲ, ಆ ಥರ ಇದೆ. ಈ ಕೋಚಲ್ಲಿ ಸೀಟಿಂಗ್ ಬಂದು 2+2 ಇರುತ್ತೆ. ಅಲ್ಲಿಗೆ 4 ಮೆಂಬರ್ಸ್ ಕೂತ್ಕೋಬೋದಾಗಿರುತ್ತೆ. ಇಲ್ಲಿ ನಮಗೆ ಫಸ್ಟ್ ಕ್ಲಾಸ್ ಕೂಡ ಸಿಗುತ್ತೆ. ಆ ಫಸ್ಟ್ ಕ್ಲಾಸಲ್ಲಿ ನಮಗೆ 1+1 ಇರುತ್ತೆ. ತುಂಬಾ ಜಾಗ ಖಾಲಿ ಇರುತ್ತೆ. ಹಾಗೆ ರೆಕ್ಲೈನರ್ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಬಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲಿದೆ, ಬಟ್ ಇಲ್ಲಿ ಟೆಂಪ್ರೇಚರ್ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ತುಂಬಾ ಚಳಿ ಅಂತ ಅನ್ನಿಸ್ತಾ ಇದೆ. ಇನ್ನು ಸಿಂಗಾಪುರ್ಗೆ ಹೋಗಬೇಕು ಅಂದರೆ ನೀವು ವೀಸಾ ಕಂಪಲ್ಸರಿ ಇರಲೇಬೇಕು ಇಂಡಿಯನ್ಸಿಗೆ. ಈ ವೀಸಾನ ನೀವು 1 ತಿಂಗಳಿಗಿಂತ ಮುಂಚೆನೇ ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ವೀಸಾ ಕಾಸ್ಟ್ ಬಂದುಬಿಟ್ಟು ಅರೌಂಡ್ 4000 ರೂಪೀಸ್ ಆಗುತ್ತೆ. ಇದಕ್ಕೆ ನೀವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ತೋರಿಸ್ಬೇಕಾಗತ್ತೆ. ನೀವೇನಾದರೂ ಸೋಲೋ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಮಿನಿಮಮ್ 1.5 ಲಕ್ಷ ಇಟ್ಕೋಬೇಕಾಗತ್ತೆ. ಅಥವಾ ನೀವೇನಾದರೂ ಗ್ರೂಪಲ್ಲಿ ಏನಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಒಬ್ಬರಿಗೆ 1 ಲಕ್ಷ ಆಗುವಂತೆ ಇಟ್ಕೊಂಡಿದ್ರೆ ಸಾಕಾಗತ್ತೆ. ಹಾಗೆ ಇದನ್ನು ಡೈರೆಕ್ಟಾಗಿ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಥ್ರೂ ವೀಸಾ ಏಜೆಂಟ್ಸ್ ಮುಖಾಂತರನೇ ನೀವು ಇದನ್ನು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವೀಸಾಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ವೀಸಾಗೆ ಅಪ್ಲೈ ಮಾಡಿದಾಗ ನಿಮ್ಮ ಡಾಕ್ಯುಮೆಂಟ್ಸ್ನ ತೆಗೆದುಕೊಂಡು ಹೋಗ್ಕೊಡ್ಬೇಕು. ಅದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅಂದರೆ ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಆಗಿದೆ, ಸ್ಯಾಲ್ರಿ ಸ್ಲಿಪ್ ಕೊಡಬೇಕಾಗತ್ತೆ, ಅಕಾಮಿಡೇಷನ್ ಡೀಟೇಲ್ಸ್ ಕೊಡಬೇಕಾಗತ್ತೆ, ಹೀಗೆ ಪ್ರತಿಯೊಂದು ಡೀಟೇಲ್ಸ್ನ ಕೊಡಬೇಕಾಗತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಏನೇನು ಕೊಡಬೇಕು ಅಂತ ಕೂಡ ಇನ್ಕ್ಲೂಡ್ ಮಾಡಿರ್ತೇನೆ. ಸಿಂಗಾಪುರ್ ಬಂದುಬಿಟ್ಟು ಒನ್ ಆಫ್ ದ ಬ್ಯೂಟಿಫುಲ್ ಕಂಟ್ರೀಸ್ ಅಂತ ಹೇಳ್ಬೋದು. ಇದು ಕಂಟ್ರಿ ತುಂಬ ಚಿಕ್ಕದಾದ್ರೂ ತುಂಬಾ ಕ್ಲೆನ್ಲಿನೆಸ್ಗೆ, ಡಿಸಿಪ್ಲಿನ್ಗೆ, ಹಾಗೆ ಆ ಬಿಲ್ಡಿಂಗ್ಸ್ನ ನೋಡ್ತಾ ಇದ್ದರೆ ತುಂಬಾ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿರೋ ಒಂದು ಕಂಟ್ರಿ ಅಂತ ಅನ್ಬೋದು. ಇದೆಷ್ಟು ದೊಡ್ಡದಾಗಿದೆ ಅಂದರೆ ನಮ್ಮ ಬೆಂಗಳೂರಿಗಿಂತ ಚಿಕ್ಕದಾದ ಒಂದು ಕಂಟ್ರಿ ಅಂತ ಅನ್ಬೋದು. ಲಾಸ್ಟಿಗೆ ಹೋಗುವಾಗ ಮಲೇಷ್ಯಾದಿಂದ ಗೋಡಂಬಿಗಳನ್ನ ತೊಗೊಂಡಿದ್ವಿ. ಇದಕ್ಕೆ 5 ರಿಕೆಟ್ಸ್ ಏನೋ ಕಾಸ್ಟ್ ಇತ್ತು. ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ತೊಗೊಂಡಿದ್ವಿ. ಟೇಸ್ಟು ಚೆನ್ನಾಗೇ ಇದೆ. ನೋಡಿ ನಮ್ಮ ಟ್ರೈನು ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಅಂತ ಇಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ, ನೋಡೋಣಂತೆ. 135 km/h ಹೋಗ್ತಾ ಇದೆ ಸದ್ಯಕ್ಕೆ.
ಈಗ ಮುಂದಿನ ಸ್ಟೇಷನ್ಗೆ ಬಂದಿದೆ. ಈ ಸ್ಟೇಷನ್ ಹೆಸರು ಬತ್ತು ಅಂತ. ಚಿಕ್ಕ ಚಿಕ್ಕ ಸ್ಟೇಷನ್ಗಳಿದೆ, ಅಂತ ದೊಡ್ಡ ಸ್ಟೇಷನ್ಸ್ಗಳೇನಲ್ಲ. ಈಗ ಡೋರ್ಸ್ ಓಪನ್ ಆಗುತ್ತೆ ನೋಡಿ, ಸ್ವಲ್ಪ ಜನ ಹತ್ತುತ್ತಾರೆ, ಇಳಿತಾರೆ, ಎಲ್ಲ ಮಾಡ್ತಾರೆ. ಎಲ್ಲ ಆಟೋಮ್ಯಾಟಿಕ್. ನೋಡಿ ಇದೇ ಸ್ಟೇಷನ್, ಇದು ಬೇಕಾಕ್ ಅಂತ ಇದೆ ನೋಡಿ ಸ್ಟೇಷನ್ ಹೆಸರು ಬೇಕಾಕ್ ಅಂತ. ಯಾರೂ ಜನನೇ ಇರೋದಿಲ್ಲ ಅಷ್ಟೊಂದು. ಇಲ್ಲೆಲ್ಲ ಖಾಲಿ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಟ್ರೈನ್ಸು ರೈಲ್ವೆ ಸ್ಟೇಷನಲ್ಲಿ ಅಂದರೆ ಎಷ್ಟು ಜನ ಇರ್ತಾರೆ, ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಖಾಲಿ ಇರುತ್ತೆ. ಕ್ಲೋಸ್ ಆಗೇ ಹೋಯ್ತು, 2 ಮಿನಿಟ್ಸ್ ಅಷ್ಟೆ. ಓ, ಸರಿಯಾಗಿ ಸೌಂಡ್ ಬರುತ್ತೆ, ಸಖತ್ತಾಗಿ ಲಾಕ್ ಆಗುತ್ತೆ ಅಂತ ಅನಿಸುತ್ತೆ. ಇದು ನಮ್ಮದು ಕೊನೇ ಬೋಗಿ ಎಫ್, ABCDEF ಅಷ್ಟು ಬೋಗಿಗಳಿದೆ ಇದರಲ್ಲಿ ನೋಡಿ. ಪ್ಲ್ಯಾಟ್ಫಾರ್ಮ್ 2 ಅಂತ ಹಾಕಿದ್ದಾರೆ. ಇಲ್ಲಿ ಪ್ರತಿಯೊಂದು ಸ್ಟೇಷನ್ ಬಂದ ತಕ್ಷಣನೂ ಮಲಯ ಇವರ ಲ್ಯಾಂಗ್ವೇಜಲ್ಲಿ ಕೂಡ ಒಂದ್ಸರಿ ಹೇಳ್ತಾರೆ, ಅದಾದಮೇಲೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ನಾವು ಒಮ್ಮೆ JB ಸೆಂಟ್ರಲ್ನಲ್ಲಿ ಇಳ್ಕೊಂಡ್ಮೇಲೆ ನಾವು ಮಲೇಷ್ಯಾದ ಎಕ್ಸಿಟ್ ಸ್ಟ್ಯಾಂಪ್ನ ಹಾಕ್ಸ್ಕೋಬೇಕಾಗತ್ತೆ ಪಾಸ್ಪೋರ್ಟ್ ಮೇಲೆ. ಅದಾದಮೇಲೆ ನಾವು ವುಡ್ಲ್ಯಾಂಡ್ಸಿಗೆ ಹೋಗಬೇಕು. ವುಡ್ಲ್ಯಾಂಡ್ಸು ಮತ್ತು JB ಮಧ್ಯದಲ್ಲಿ ಒಂದು ಚಿಕ್ಕ ಜಲಸಂಧಿ ಇರುತ್ತೆ. ಆ ಕಡೆ ಹೋದರೆ ಸಿಂಗಾಪುರ, ಈ ಕಡೆ ಬಂದರೆ ಮಲೇಷ್ಯಾ ಇರುತ್ತೆ. ನಾವು JB ಸೆಂಟ್ರಲ್ಗೆ ಹೋದ್ಮೇಲೆ ಎಕ್ಸಿಟ್ ಸ್ಟ್ಯಾಂಪ್ನ ಹಾಕ್ಸ್ಕೋಬೇಕಾಗತ್ತೆ, ಮಲೇಷ್ಯಾದಿಂದ ಹೊರಡ್ತಾ ಇದ್ದೀವಿ ಅಂತ. ಅದಾದ ನಂತರ ಸಿಂಗಾಪುರನ ಎಂಟರ್ ಆಗಬೇಕು. ಸಿಂಗಾಪುರನ ಎಂಟರ್ ಆಗುವಾಗಲೂ ಒಂದು ಇಮಿಗ್ರೇಷನ್ ಇರುತ್ತೆ, ಮಲೇಷ್ಯಾದಿಂದ ಎಕ್ಸಿಟ್ ಆಗುವಾಗಲೂ ಒಂದು ಇಮಿಗ್ರೇಷನ್ ಇರುತ್ತೆ. ಎರಡು ಕಡೆ ಇಮಿಗ್ರೇಷನ್ನ ಅಟೆಂಡ್ ಮಾಡಿ ನಂತರ ಸಿಂಗಾಪುರದ ಒಳಗಡೆ ಪ್ರವೇಶ ಪಡಿಬೇಕಾಗತ್ತೆ. ನಮಗೆ ವಂದೇ ಭಾರತ್ನಲ್ಲಿ ಇರುವ ರೀತಿನಲ್ಲೇ ಇಲ್ಲೂ ಕೂಡ ಡಿಸ್ಪ್ಲೇ ಇರುತ್ತೆ, ಯಾವ ಸ್ಟಾಪ್ನಲ್ಲಿ ಇದ್ದೀವಿ, ನೆಕ್ಸ್ಟ್ ಇನ್ ಯಾವ ಸ್ಟಾಪ್ ಇರುತ್ತೆ, ಹಾಗೆ ನಮ್ಗೆ ನಂಬರ್ ಆಫ್ ಸ್ಟಾಪ್ಸ್ ಎಷ್ಟಿದೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಡಿಸ್ಪ್ಲೇನಲ್ಲಿ ಹಾಕ್ತಾ ಇರ್ತಾರೆ. ನೋಡಿ, ನೀವು ಇಂಟೀರಿಯರ್ಸ್ನ ನೋಡ್ತಾ ಇದ್ದೀರಾ. ಥ್ರೂ ಔಟ್ ಫುಲ್ಲು ಟ್ರೈನಲ್ಲಿ ಇಂಟೀರಿಯರ್ಸ್ ಹೇಗಿರುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ. ತುಂಬಾ ಲಕ್ಸುರಿ ಆಗಿದೆ ಅಂತ ಹೇಳ್ಬೋದು. ನೀವು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಬಂದಾಗ ಇಲ್ಲಿ ಸಾಕೆಟ್ ಬೇರೆ ಥರ ಇರುತ್ತೆ ನೋಡಿ, ಈ ಥರ ಇದೆ, ಸ್ಕ್ವೇರ್ ಥರ ಇರುತ್ತೆ. ಇದನ್ನು ನೀವು ಕನ್ವರ್ಟರ್ ಇರುತ್ತಲ್ಲ, ಇದನ್ನು ತೊಗೊಂಬಂದರೆ ನಾವು ಇಂಡಿಯನ್ನಿಗೆ ಕನ್ವರ್ಟ್ ಮಾಡ್ಕೋಬೋದು. ಮಲೇಷ್ಯಾ ಒಂದು ಇಸ್ಲಾಮಿಕ್ ಕಂಟ್ರಿ ಆದ ಕಾರಣ ಇಲ್ಲಿ ಪ್ರೇಯರ್ ರೂಮ್ ಕೂಡ ಇರುತ್ತೆ. ಈ ಟ್ರೈನಲ್ಲಿ ಪ್ರೇಯರ್ ರೂಮ್ ಕೂಡ ಇದೆ. ಅದ್ರ ಜೊತೆಗೆ ನಮಗೆ ಪ್ಯಾಂಟ್ರಿ ಸರ್ವಿಸ್ ಕೂಡ ಇರುತ್ತೆ. ನಮಗೆ ಟಿಕೆಟಲ್ಲಿ ಅದರದ್ದು ಇನ್ಕ್ಲೂಡ್ ಆಗಿರಲ್ಲ, ಫುಡ್ ಏನು ಇನ್ಕ್ಲೂಡ್ ಆಗಿರೋದಿಲ್ಲ. ಇನ್ ಕೇಸ್ ಏನಾದ್ರು ನೀವು ಫುಡ್ ಆಪ್ಟ್ ಮಾಡಬೇಕು ಅಂದರೆ ಇಲ್ಲಿ ಸಪ್ರೇಟಾಗಿ ಮಾಡ್ಬೋದಾಗಿರುತ್ತೆ, ಬಟ್ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಹಾಗೆ ಏನಾದ್ರು ವೆಜಿಟೇರಿಯನ್ಸ್ ಇದ್ದರೆ ಯಾವ್ದು ವೆಜ್ಜು ನಾನ್ ವೆಜ್ಜು ಅಂತಲೇ ಗೊತ್ತಾಗೋದಿಲ್ಲ ಹೆಸರಲ್ಲಿ, ತುಂಬ ವಿಚಿತ್ರವಾಗಿರುತ್ತೆ ಹೆಸರುಗಳು. ಹಾಗಾಗಿ ನೀವೇನಾದ್ರು ವೆಜಿಟೇರಿಯನ್ಸ್ ಆಗಿದ್ದರೆ ಆದಷ್ಟು ನಿಮ್ಮ ಫುಡ್ನ ಕ್ಯಾರಿ ಮಾಡಿಬಿಡಿ, ಅದು ಬೆಟರು. ಇನ್ನೇನು ನಾವು ಇಳಿಯೋ ಸ್ಟಾಪ್ ಬಂತು. ಈಗ JB ಸೆಂಟ್ರಲ್ ರೀಚ್ ಆಗ್ತಿದ್ದೀವಿ, ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗ್ತಾ ಇದ್ದೀವಿ. ಇಲ್ಲಿ ಕೂಡ ಟ್ರೈನು ಒಂದು 20 ಮಿನಿಟ್ಸ್ ಡಿಲೇ ಆಗಿದೆ. ನಾವು 12:15ಕ್ಕೆ ತಲುಪಬೇಕಾಗಿದ್ದು 20 ನಿಮಿಷ ಲೇಟಾಗಿ ತಲುಪ್ತಾ ಇದ್ದೀವಿ. ಈಗ ನಾವು ಮಲೇಷ್ಯಾದ ಕಡೆಯ ಪಾಯಿಂಟಿಗೆ ಬಂದಿದ್ದೀವಿ. ನಮಗೆ ಹೇಗೆ ಕನ್ಯಾಕುಮಾರಿನೋ ಅದೇ ಥರ ಈ ಮಲೇಷ್ಯಾಗೆ ಈ ಜಾಗ ಅಂತ ಹೇಳ್ಬೋದು. ಕಡೆಯ ಪಾಯಿಂಟ್, ಇಲ್ಲಿಂದ ನಮಗೆ ಸಿಂಗಾಪುರ್ ಸಿಗುತ್ತೆ. ಈಗಿನ್ನೇ ನಮಗೆ ಕಾಣಿಸ್ತಿದೆಯಲ್ಲ, ಇದೆಲ್ಲ JB ಸೆಂಟ್ರಲ್ ಅಂದರೆ ಜೋಹರ್ ಬರು ಅಂತ. ಇದು ಒಂದು ಸಿಟಿ ಆಗಿರುತ್ತೆ. ಇಲ್ಲಿಂದ ನಾವು ಸಿಂಗಾಪುರಿಗೆ ಬಸ್ನಲ್ಲಿ ಹೋಗಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಸಾಕಷ್ಟು ಬಸ್ಸಸ್ ಆಪ್ಷನ್ಸ್ ಅವೈಲಬಲ್ ಇರುತ್ತೆ. 3 ರಿಂಗೇಟ್ಸ್ ತನಕ ಚಾರ್ಜ್ ಮಾಡ್ತಾರೆ, ಅಥವಾ $1 ಸಿಂಗಾಪುರ್ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ನಮಗೆ ಕರೆನ್ಸಿ ಸಿಂಗಾಪುರ್ ಡಾಲರ್ ಆಗಿರುತ್ತೆ. ಇಷ್ಟು ದಿನ ನಾವು ರಿಂಗೇಟ್ಸ್ನಲ್ಲಿ ಖರ್ಚು ಮಾಡ್ತಾ ಇದ್ವಿ, ಇನ್ನು ಮುಂದೆ ನಾವು ಸಿಂಗಾಪುರ್ ಡಾಲರ್ಸ್ನಲ್ಲಿ ಖರ್ಚು ಮಾಡ್ತಾ ಹೋಗಬೇಕಾಗತ್ತೆ. ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ರಿಂಗೇಟ್ ಬಂದ್ಬಿಟ್ಟು $25 ಆದರೆ ಸಿಂಗಾಪುರ್ ಡಾಲರ್ $75 ಆಗಿರುತ್ತೆ. ಫೈನಲಿ ಸ್ಟೇಷನಲ್ಲಿ ಇಳಿದ್ವಿ. ಈಗ ಮಲೇಷ್ಯಾಗೆ ಬಾಯ್ ಹೇಳೋ ಸಮಯ ಬಂದಿದೆ. ಈಗ ಸಿಂಗಾಪುರ್ಗೆ ಹೋಗ್ತಾ ಇದ್ದೀವಿ. ಈಗ ನಾವು JB ಸೆಂಟ್ರಲಲ್ಲಿ ಇಳಿದು ಇಮಿಗ್ರೇಷನ್ ಹತ್ರ ಹೋಗಬೇಕಾಗತ್ತೆ. ಇಮಿಗ್ರೇಷನ್ ಕ್ರಾಸ್ ಮಾಡಬೇಕು ಅಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗುವಾಗ ಇಮಿಗ್ರೇಷನ್ನ ನಾವು ದಾಟಿಕೊಂಡೇ ಹೋಗಬೇಕಾಗತ್ತೆ. ನೀವು ರೋಡ್ ಮುಖಾಂತರ ದಾಟಿದ್ರೂ ಪರವಾಗಿಲ್ಲ, ಸಿ ಮುಖಾಂತರ ದಾಟಿದ್ರೂ ಪರವಾಗಿಲ್ಲ, ಅಥವಾ ನೀವು ಫ್ಲೈಟಲ್ಲಿ ಬಂದರೂ ಪರವಾಗಿಲ್ಲ, ಈ ಇಮಿಗ್ರೇಷನ್ ಅನ್ನೋದು ಕಂಪಲ್ಸರಿ ಇರುತ್ತೆ. ಈಗ ನಾವು ಇಮಿಗ್ರೇಷನ್ ಹತ್ರ ಹೋಗ್ತಾ ಇದ್ದೀವಿ. ನಿಮಗೆ ವುಡ್ಲ್ಯಾಂಡ್ಸ್ ಅಂತ ಬೋರ್ಡ್ ಕಾಣ್ತಾ ಇದೆ ನೋಡಿ. ವುಡ್ಲ್ಯಾಂಡ್ಸ್ ಬಂದ್ಬಿಟ್ಟು ಸಿಂಗಾಪುರ್ನಲ್ಲಿ ಇರುತ್ತೆ. ಈಗ ನಾವು ವುಡ್ಲ್ಯಾಂಡ್ಸ್ ಹತ್ರ ಹೋಗಬೇಕು. ಸಾವಿರಾರು ಜನ ನಮಗೆ ಸಿಂಗಾಪುರಿಂದ ಮಲೇಷ್ಯಾಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಹಾಗಾಗಿ ವಿಪರೀತ ರಶ್ ಇರುತ್ತೆ. ಕೆಲವೊಮ್ಮೆ ಅಂತೂ ಹವರ್ಸ್ ಟುಗೆದರ್ ಆಗುತ್ತೆ ಇಮಿಗ್ರೇಷನ್ ಕಂಪ್ಲೀಟ್ ಮಾಡೋದಕ್ಕೆ. ಈಗ ನಾವು ಬಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಮೊದಲು ಇಮಿಗ್ರೇಷನ್ ಇರುತ್ತೆ, ಅದಾದ ನಂತರ ನಾವು ಸಿಂಗಾಪುರ್ಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಪ್ರತಿಯೊಂದು ಕಡೆನೂ ಬೋರ್ಡ್ ಹಾಕಿದ್ದಾರೆ ವುಡ್ಲ್ಯಾಂಡ್ಸ್ ಅಂತ. ವುಡ್ಲ್ಯಾಂಡ್ಸ್ ಅಂದರೆ ಅದು ಸಿಂಗಾಪುರ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರುತ್ತೆ.
ಈಗ ಇಮಿಗ್ರೇಷನ್ಗೆ ಹೋಗೋಣಂತೆ. ಇಮಿಗ್ರೇಷನ್ ಆದ ನಂತರ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಫೈನಲಿ ಇಮಿಗ್ರೇಷನ್ ಆಯಿತು. ಇವಾಗ ಬಸ್ ಹತ್ಕೊಂಡು ಸಿಂಗಾಪುರ್ಗೆ ಹೋಗಬೇಕು. ಇಲ್ಲಿಂದ ನಮಗಿನ್ನ ಸಿಂಗಾಪುರ್ ಡಾಲರ್ಸಲ್ಲಿ ಪೇ ಮಾಡಬೇಕಾಗತ್ತೆ. $1 ಇಸ್ ಈಕ್ವಲ್ ಟು ಆಲ್ಮೋಸ್ಟ್ ₹75 ಆಗುತ್ತೆ. ನೋಡಿ, ಈಗ ನಾವು ಬಸ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇಲ್ಲಿ ಬಸ್ಸಸ್ ಕಾಣಿಸ್ತಿದೆ ನೋಡಿ, AC ಬಸ್ಸಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಹೋಗಬೇಕಾಗತ್ತೆ. ಇಲ್ಲಿ ನಮಗೆ 2 ರೀತಿಯ ಬಸ್ ಇರುತ್ತೆ. ಒಂದು ಮಲೇಷ್ಯಾದ ಬಸ್ಸು, ಇನ್ನೊಂದು ಸಿಂಗಾಪುರ್ ಬಸ್ಸು. ಮಲೇಷ್ಯಾದ ಬಸ್ ಆದರೆ ನಾವು $3 ಪೇ ಮಾಡಬೇಕಾಗತ್ತೆ. ಅದೇ ಸಿಂಗಾಪುರ್ ಬಸ್ ಆದರೆ ನಾವು $1 ಪೇ ಮಾಡಬೇಕಾಗತ್ತೆ. ಈಗ ನಾವು ಸಿಂಗಾಪುರ್ ಬಸ್ನ ಹತ್ತಿದ್ದೀವಿ. ಇಲ್ಲಿ ನಮಗೆ ಡಿಜಿಟಲ್ ಕರೆನ್ಸಿ ಮಾತ್ರ ಅಕ್ಸೆಪ್ಟ್ ಮಾಡೋದು. ನೀವೇನಾದರೂ ಸಿಂಗಾಪುರ್ ಡಾಲರ್ಸ್ನಲ್ಲಿ ಪೇ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ಗೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ನ ಎನೇಬಲ್ ಮಾಡ್ಕೊಂಡು ಬನ್ನಿ. ಆವಾಗ ಮಾತ್ರ ನೀವು ಇಲ್ಲಿ ಪೇ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನೀವು ರಿಂಗೆಟ್ಸ್ನ ಪೇ ಮಾಡಿಬಿಟ್ಟು ಫಿಸಿಕಲ್ ಕರೆನ್ಸಿನಲ್ಲಿ ಪೇ ಮಾಡಿಬಿಟ್ಟು ಸಿಂಗಾಪುರ್ನ ತಲುಪಬಹುದಾಗಿರುತ್ತೆ. ಈಗ ನೋಡಿ, ಜಲಸಂಧಿ ಕಾಣ್ತಾ ಇದೆ. ಒಂದು ಭಾಗದಲ್ಲಿ ಬಿಲ್ಡಿಂಗ್ಸ್ ಕಾಣ್ತಿದೆಯಲ್ಲ, ಇದೆಲ್ಲ ಮಲೇಷ್ಯಾ. ಇನ್ನೊಂದು ಭಾಗದಲ್ಲಿ ನಿಮಗೆ ಬಿಲ್ಡಿಂಗ್ಸ್ ಕಾಣ್ತಿದೆಯಲ್ಲ, ಅದೆಲ್ಲ ಸಿಂಗಾಪುರ್. ಮಧ್ಯದಲ್ಲಿ ಈ ಜಲಸಂಧಿನ ದಾಟಿದ್ರೆ ಒಂದು ದೇಶನೇ ದಾಟ್ದಂಗೆ ಆಗತ್ತೆ. ಈ ಜಲಸಂಧಿಯನ್ನ ಜೋಹರ್ ಜಲಸಂಧಿ ಅಂತ ಕರೀತಾರೆ. ನೋಡಿ, ಇದೆಲ್ಲ ವೆಹಿಕಲ್ ಎಲ್ಲ ಹೋಗ್ತಿದೆಯಲ್ಲ, ಈ ಎಲ್ಲ ವೆಹಿಕಲ್ಗೂ ತಪಾಸಣೆ ಆಗೇ ಆಗುತ್ತೆ. ಇಲ್ಲಿ ಮತ್ತೆ ಇಮಿಗ್ರೇಷನ್ ಇರುತ್ತೆ. ಈ ಇಮಿಗ್ರೇಷನ್ ನಿಮಗೆ ತುಂಬಾನೇ ಸ್ಟ್ರಿಕ್ಟ್ ಆಗಿರುತ್ತೆ. ಮಲೇಷ್ಯಾ ಇಮಿಗ್ರೇಷನ್ ಅಷ್ಟೊಂದು ಸ್ಟ್ರಿಕ್ಟ್ ಇರೋದಿಲ್ಲ. ಸಿಂಗಾಪುರ್ದ ಇಮಿಗ್ರೇಷನ್ ತುಂಬಾ ಈಸಿಯಾಗಿ ಆಗುತ್ತೆ, ಹಾಗೆ ತುಂಬಾನೇ ಸ್ಟ್ರಿಕ್ಟ್ ಇರುತ್ತೆ ಅಂತ ಹೇಳ್ಬೋದು. ಈಗ ನಿಮಗೆ ಇಲ್ಲಿ ಬೋರ್ಡ್ ಕಾಣ್ತಿದೆಯಲ್ಲ, ಇಲ್ಲಿಂದ ಸಿಂಗಾಪುರ್, ಈ ಬಿಲ್ಡಿಂಗ್ಸ್ ಎಲ್ಲ ಏನು ಕಾಣ್ತಿದೆ ಇದೆಲ್ಲ ಪ್ರತಿಯೊಂದು ಸಿಂಗಾಪುರ್ ಆಗಿರುತ್ತೆ. ಸಿಂಗಾಪುರ್ ರೋಡ್ಸ್ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಮಲೇಷ್ಯಾಗಿಂತ ಸಿಂಗಾಪುರ್ ಕಂಟ್ರಿ ತುಂಬಾನೇ ಚೆನ್ನಾಗಿರುತ್ತೆ. ಈಗ ನಾವು ಮತ್ತೆ ಇಮಿಗ್ರೇಷನ್ನು ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ವೀಸಾನು ನಾವು ಪ್ರೀ ಅಪ್ರೂವ್ಡ್ ವೀಸಾ ಇರುತ್ತಲ್ಲ, ಆ ವೀಸಾವನ್ನು ತೋರಿಸ್ಬೇಕಾಗತ್ತೆ. ಟ್ರಾವೆಲ್ ಇನ್ಶೂರೆನ್ಸ್ ತೋರಿಸ್ಬೇಕಾಗತ್ತೆ. ಕೆಲವೊಮ್ಮೆ ಡಿಜಿಟಲ್ ಇಮಿಗ್ರೇಷನ್ ಇರುತ್ತೆ. ಸುಮ್ಮನೆ ಜಸ್ಟ್ ನಿಮ್ಮ ಪಾಸ್ಪೋರ್ಟ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು. ನೀವು ಸಿಂಗಾಪುರ್ ಬರೋಕ್ಕಿಂತ ಮುಂಚೆ ಸಿಂಗಾಪುರ್ ಅರೈವಲ್ ಕಾರ್ಡ್ ಅಂತ ಇರುತ್ತೆ, ಅದು ನೀವು ಆನ್ಲೈನಲ್ಲಿ ಫಿಲ್ ಮಾಡಿರಬೇಕಾಗಿರುತ್ತೆ. ನಿಮ್ಮ ಪಾಸ್ಪೋರ್ಟ್ ನಂಬರು, ವೀಸಾ ರೆಫರೆನ್ಸ್ ನಂಬರು ಎಲ್ಲ ಎಂಟರ್ ಮಾಡಬೇಕು. ಹಾಗೆ ನೀವು ಎಲ್ಲಿ ಸ್ಟೇ ಮಾಡ್ತಿದ್ದೀರಾ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ನೀವು ಸಿಂಗಾಪುರ್ ಅರೈವಲ್ ಕಾರ್ಡಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ. ನಿಮಗೆ ಆನ್ಲೈನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಈಗ ಪ್ರಸ್ತುತ ನಾವು ಇಮಿಗ್ರೇಷನ್ ಮುಗಿಸ್ಕೊಂಡು ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದೀವಿ. ಈಗ ಮೆಟ್ರೋನಲ್ಲಿ ಓಡಾಡೋದಕ್ಕೆ ಅಂತ ಇಲ್ಲಿ ಮೆಟ್ರೋ ಕಾರ್ಡ್ನ ತಗೊಂಡಿದ್ದೀವಿ. ಇದು $10 ಆಗುತ್ತೆ. ಇಲ್ಲೆಲ್ಲ MRT ಇರುತ್ತೆ. ಈ MRTನಲ್ಲಿ ಈ ಕಾರ್ಡ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲೆಲ್ಲ ರೀಚಾರ್ಜ್ ಕೌಂಟರ್ಸ್ ಇರುತ್ತೆ. ನಾವಿಲ್ಲಿ ರೀಚಾರ್ಜ್ ಕೂಡ ಮಾಡ್ಬೋದಾಗಿರುತ್ತೆ. ನಂದು 5 years ಬಿಫೋರ್ ಮುಂಚೆ ಬಂದಿದ್ದ ಕಾರ್ಡ್ ವರ್ಕ್ ಆಗೋದಿಲ್ಲ ಅಂತಂದ್ರು, ಅದಕ್ಕೆ ನ್ಯೂ ಕಾರ್ಡ್ ತೊಗೊಂಡಿದ್ದೀವಿ. ಈ ಸಿಂಗಾಪುರಲ್ಲಿ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಟ್ಯಾಕ್ಸಿಗಳೆಲ್ಲ, ಹಾಗಾಗಿ MRT ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. 2 ಟ್ರೈನ್ನ ಚೇಂಜ್ ಮಾಡಿಕೊಂಡು ನಾವು ಹೋಟೆಲ್ಗೆ ಹೋಗಬೇಕು. ನಾವು ಜಲನ್ ಬಸರ್ ಸ್ಟಾಪ್ ಅಂತ ಇದೆ, ಅಲ್ಲಿಗೆ ಹೋಗ್ಬೇಕು. ಅದು ನಮಗೆ ನಿಯರೆಸ್ಟ್ ಸ್ಟೇಷನ್ ಆಗಿರುತ್ತೆ ಹೋಟೆಲ್ಗೆ. ನೀವು ಎಷ್ಟು ಜನ ಟ್ರಾವೆಲ್ ಮಾಡ್ತಿರೋ ಪ್ರತಿಯೊಬ್ಬರು ಒಂದೊಂದು ಕಾರ್ಡ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಈ ಒಂದು ಕಾರ್ಡ್ ತೆಗೆದುಕೊಂಡು ಹೋದ್ರೆ ನಮಗೆ ಸಿಂಗಾಪುರಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಓಡಾಡ್ಬೋದಾಗಿರುತ್ತೆ. ಬಸ್ಸಲ್ಲಿ ಬೇಕಿದ್ರು ಹೋದ್ರು ಇದೇ ಕಾರ್ಡ್ನ ಯೂಸ್ ಮಾಡ್ಬೋದು, ಹಾಗೆ ಟ್ರೈನಲ್ಲಿ ಹೋದ್ರು ಇದೇ ಕಾರ್ಡ್ನ ಯೂಸ್ ಮಾಡ್ಬೋದು. ಹಾಗೆ ನೀವೇನಾದ್ರು ಶಾಪಿಂಗ್ ಮಾಡಬೇಕು ಸಿಂಗಾಪುರ್ನಲ್ಲಿ ಅಂದರೆ ಅಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬೋದಾಗತ್ತೆ. ಇದನ್ನ ರೀಚಾರ್ಜ್ ನಮಗೆ 2 ವಿಧಾನದಲ್ಲಿ ಮಾಡ್ಬೋದು. ಒಂದು ಫಿಸಿಕಲ್ ಕರೆನ್ಸಿ ಮುಖಾಂತರನಾದ್ರೂ ಮಾಡ್ಬೋದು. ನೀವೇನಾದ್ರೂ ಬೆಂಗಳೂರಿನಿಂದ ಫಿಸಿಕಲ್ ಡಾಲರ್ಸ್ನ ತಗೊಂಡ್ಬಂದಿದ್ರೆ ಅಲ್ಲಿಂದನೂ ಮಾಡ್ಬೋದಾಗಿರುತ್ತೆ. ಇಲ್ಲಾಂದ್ರೆ ನೀವು ಡಿಜಿಟಲ್ ಕಾರ್ಡ್ ಇಂದನೂ ಮಾಡ್ಬೋದಾಗಿರುತ್ತೆ. ನಿಮ್ಮ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ನೀವು ರೀಚಾರ್ಜ್ ಮಾಡಿ ಅದನ್ನ ನೀವು ಉಪಯೋಗಿಸ್ಕೊಂಡು ಹೋಗ್ಬೋದಾಗಿರುತ್ತೆ ಸಿಂಗಾಪುರ್ನಲ್ಲಿ. ಇನ್ನು ಸಿಂಗಾಪುರಲ್ಲಿ ರೂಮ್ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ಅಕಾಮಿಡೇಷನ್ ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಮಲೇಷ್ಯಾದಲ್ಲಿ ಎಷ್ಟು ಕಡಿಮೆ ಇರುತ್ತೋ ಸಿಂಗಾಪುರಲ್ಲಿ ಅಷ್ಟೇ ಕಾಸ್ಟ್ಲಿ ಇರುತ್ತೆ. ನಾವು ರೂಮ್ ಮಾಡಿರೋದು ಲಿಟಲ್ ಇಂಡಿಯಾ ಅಂತ, ಹೋಟೆಲ್ ಡಿಕ್ಸನ್ ಅಂತ. ಈಗ ನಿಮಗೆ ಹೋಟೆಲ್ ಕಾಣ್ತಿದೆಯಲ್ಲ, ಇದೇ ಹೋಟೆಲ್ನಲ್ಲಿ ನಾವು ರೂಮ್ನ ಬುಕ್ ಮಾಡ್ಕೊಂಡಿರೋದು. ನೀವೇನಾದರೂ ಸೋಲೋ ಟ್ರಾವೆಲರ್ಸ್ ಇದ್ರೆ ನಿಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ಸಿಂಗಲ್ ಪರ್ಸನ್ಗೆ ಅರೌಂಡ್ 3,000 3,500 ಆ ಥರ ಇರುತ್ತೆ. ಅಗೋಡಾ ವೆಬ್ಸೈಟ್ನಲ್ಲಿ ನೀವು ಬುಕ್ ಮಾಡ್ಕೊಳ್ಬೋದು. ಆ ಥರ ಬುಕ್ ಮಾಡ್ಕೊಂಡ್ರೆ ತುಂಬ ಕಡಿಮೆ ಬೀಳುತ್ತೆ. ಇಲ್ಲಾಂದರೆ ರೂಮ್ ಬುಕ್ ಮಾಡ್ಕೊಂಡ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ಬೋದು. ಈಗ ಸಿಂಗಾಪುರ್ನಲ್ಲಿ ಹೋಟೆಲಿಗೆ ಬಂದಿದ್ದೀವಿ. ಹೋಟೆಲ್ ಡಿಕ್ಸನ್ ಅಂತ, ಚೆನ್ನಾಗಿದೆ ಹೋಟೆಲು. ರೂಮ್ ನೋಡೋಣ ಹೇಗಿದೆ ಅಂತ. 528 ರೂಮ್ ನಂಬರು. ವಾವ್, ಒಳಗೆ ಬಂದರೆ ಸಿಕ್ಕಾಬಟ್ಟೆ ದೊಡ್ಡದಾಗಿದೆ ರೂಮು. ಒಳಗಡೆ ಬಂದರೆ ರೂಮ್ ಸಖತ್ತಾಗಿದೆ. ಆ್ಯಕ್ಚುಲಿ ಸಿಂಗಾಪುರಲ್ಲಿ ಎಲ್ಲ ಕಡೆ ಚಿಕ್ಕ ಚಿಕ್ಕ ರೂಮ್ಸ್ ಇರುತ್ತೆ, ತುಂಬಾ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. 2+2 4 ಜನ ಆರಾಮಾಗಿ ಮಲ್ಕೋಬೋದು. ಫ್ಯಾಮಿಲಿ ಆರಾಮಾಗಿ ಮಲ್ಕೋಬೋದು. ಇನ್ನು ಏನೇನಿದೆ ಅಂದರೆ ಸೇಫ್ಟಿ ಲಾಕರ್ ಕೊಟ್ಟಿದ್ದಾರೆ, ಟಿ ವಿ ಇದೆ, ಅದ್ರ ಜೊತೆಗೆ ನಮಗೆ ಕೆಟಲ್ ಕೊಟ್ಟಿದ್ದಾರೆ. ಬಿಸಿನೀರು ಅಥವಾ ಕಾಫಿ ಟೀ ಏನು ಬೇಕಿರೋ ಮಾಡ್ಕೊಳ್ಬೋದು. ಕೆಳಗಡೆ ಫ್ರಿಡ್ಜ್ ಇದೆ, ಫ್ರಿಜ್ಜಲ್ಲೇನಿಲ್ಲ. ನೆಕ್ಸ್ಟು ಇಲ್ಲಿ ವಾರ್ಡ್ರೋಬ್ಸ್ ಇದೆ, ಲಗೇಜ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ವಾರ್ಡ್ರೋಬ್ಸ್ ಇದೆ. ಸೆಂಟ್ರಲೈಸ್ಡ್ ಎ ಸಿ ಇಲ್ಲ ಅಂದರೆ ಸಿಂಗಾಪುರದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಎ ಸಿ ಇದೆ. ವಾಶ್ರೂಮ್ ಹೇಗಿದೆ ನೋಡೋಣ ಬನ್ನಿ. ವಾಶ್ರೂಮ್ ಈಸ್ ಆಲ್ಸೋ ಗುಡ್. ವಾಶ್ ಬೇಸಿನ್ ಇದೆ, ಕಮೋಡ್ ಇದೆ, ಬಾತ್ ಟಬ್ ಇದೆ, ಟವಲ್ಸ್ ಎಲ್ಲ ಕೊಟ್ಟಿದ್ದಾರೆ. ನೈಸ್, ಪ್ರಿಟಿ ನೈಸ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಇರುತ್ತೆ.
ರೂಮ್ ಕಾಸ್ಟ್ ಬಂದುಬಿಟ್ಟು ತುಂಬಾ ಎಕ್ಸ್ಪೆನ್ಸಿವ್ ಇದೆ. ನಾನು ಆ್ಯಕ್ಚುಲಿ ಹುಡ್ಕೊಂಡಿದ್ದು ಬೇಸಿಕ್ಕು. ಇದು ಅರೌಂಡ್ ನಮಗೆ 7,000 ರೂಪಾಯಿ ಆಯಿತು. ಒಂದು ದಿನಕ್ಕೆ 7,000 ರೂಪಾಯಿ, 2 ದಿನ ಇದ್ದರೆ 14,000 ರೂಪಾಯಿ. ಯಾವುದೋ ಡೀಲ್ನಲ್ಲೇ ಸಿಕ್ತು. ಆ್ಯಕ್ಚುಲಿ ಇನ್ನೂ ಕಾಸ್ಟ್ಲಿನೇ ಇರುತ್ತೆ. ನನಗೆ ಯಾವುದೋ ಡೀಲ್ ನಡೀತಾ ಇತ್ತು, ಅಗೋಡಾದಲ್ಲಿ ಬುಕ್ ಮಾಡಿಕೊಂಡೆ, ಕೇವಲ 7,000 ರೂಪಾಯಿಗೆ ಸಿಕ್ಕಿದೆ. ಈಗ ರೆಡಿ ಆಗಿಬಿಟ್ಟು ನಾವು ನೆಕ್ಸ್ಟು ಮುಂದೆ ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಹೋಗ್ತಾ ಇದ್ದೀವಿ.